So next type of problems ನೋಡಿ ಇಲ್ಲಿ problems on slope point form of straight line y minus y1 is equal to m into x minus x1 ಅಂತ ಇದೆ. ಸೊ ಈ ತರ ಇದ್ರ ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡ್ಕೊಳ್ಳೋಣ ಈಗ. Find the equation of line passing through the point 2, -3 with slope 1/3 ಅಂತ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಸ್ಲೋಪ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಹೇಗೆ ಈಕ್ವೇಶನ್ ನ ಫೈಂಡ್ ಔಟ್ ಮಾಡಬೇಕು, ಸ್ಟ್ರೈಟ್ ಲೈನ್ ಈಕ್ವೇಶನ್ ಅಂತ ಅವ್ರು ಕೇಳಿರೋದು. ಸೊ ಫಸ್ಟ್ ಆಫ್ ಆಲ್ ಸ್ಲೋಪ್ ಏನ್ ಕೊಟ್ಟಿದ್ದಾರೆ, 1/3 ಅಂತ ಕೊಟ್ಟಿದ್ದಾರೆ. ಸೊ ಎಂ ವ್ಯಾಲ್ಯೂ ಇಸ್ 1/3 ಅಂತ ಬರ್ಕೊಳ್ಳೋಣ. ದೆನ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ, 2, -3 ಅಂತ ಕೊಟ್ಟಿದ್ದಾರೆ. ಸೊ ಐ ಆಮ್ ಟೇಕಿಂಗ್ ಲೈಕ್ x1, y1 is 2, -3 ಅಂತ ತಗೊಂಡಿದ್ದೀನಿ. ಓಕೆನಾ. ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ x1, y1 ವಿತ್ ಸ್ಲೋಪ್ m ಈಸ್ ಅಂತಂದ್ರೆ ಇಲ್ಲಿ ಒಂದೇ ಒಂದು ಪಾಯಿಂಟ್ ನ ಕೊಟ್ಬಿಟ್ಟು ಒಂದು ಸ್ಲೋಪ್ ನ ಕೊಟ್ರು ಅಂತಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ ನಾನು ಆ ಫಾರ್ಮುಲಾ ಬರ್ಕೊಂಡಿದ್ದೀನಿ. y minus y1 is equal to m into x minus x1 ಅಂತ ಬರ್ಕೊಂಡಿದ್ದೀನಿ. ಸೊ y ಪ್ಲೇಸ್ ಅಲ್ಲಿ ಆಸ್ ಇಟ್ ಈಸ್ y ಹಾಗೆ ಬರೀರಿ, ಮೈನಸ್ ಸಿಂಬಲ್ y1 ಪ್ಲೇಸ್ ಅಲ್ಲಿ ಏನಿದೆ ನೋಡಿ, y1 ಪ್ಲೇಸ್ ಅಲ್ಲಿ ಏನಿದೆ -3 ಇದೆ. ಸೊ ಬ್ರಾಕೆಟ್ ಒಳಗಡೆ -3 ಅಂತ ಬರ್ಕೊಡಿ. ಓಕೆ, ಈಸ್ ಈಕ್ವಲ್ ಟು m ಸ್ಲೋಪ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 1/3 ಅಂತ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ರೈಟ್ 1/3 ಇಂಟು x ಆಸ್ ಇಟ್ ಈಸ್ ಮೈನಸ್ x1 ವ್ಯಾಲ್ಯೂನ ಏನಂತ ತಗೋಬೇಕಂತ ಹೇಳಿದೀನಿ, 2 ಅಂತ ತಗೊಳ್ಳಿ. ಓಕೆ, ಒಟ್ನಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ನ ನೀವು x1, y1 ಅಂತ ತಗೊಂಡು ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, y ಮೈನಸ್ ಆಫ್ ಮೈನಸ್ ಇದ್ದಿದ್ದು ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 3 ಆಗುತ್ತೆ, ಈಸ್ ಈಕ್ವಲ್ ಟು 1/3 ಇಂಟು x minus 2 as it is ಹಾಗೆ ಬರೀತೀರಾ. ದೆನ್ ಇಲ್ಲಿ ಡಿನಾಮಿನೇಟರ್ ನಲ್ಲಿ ಇರ್ತಕ್ಕಂಥ 3 ನ ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಈ y ಪ್ಲಸ್ 3 ಅನ್ನೋ ಒಂದು ಎಂಟೈರ್ ಒಂದು ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬರ್ದಿದೆ ನೋಡಿ, 3 ಇಂಟು y ಪ್ಲಸ್ 3 is equal to ಉಳಿಯೋದೇನು ಇಲ್ಲಿ x minus 2 ಅಂತ ಉಳಿಯುತ್ತೆ. ಸೊ ಪ್ಲೀಸ್ ರೈಟ್ x minus 2. ಓಕೆ, ಹಾಗೆ ಇಲ್ಲಿ 3 ಇಂಟು y ಪ್ಲಸ್ 3 ಅಂತ ಏನಿದೆಯಲ್ಲ, 3 ಅನ್ನೋದು ಈ ಒಂದು ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗೂ ಮಲ್ಟಿಪ್ಲೈ ಆಗುತ್ತೆ. ಸೊ 3 ಇಂಟು y is 3y ಪ್ಲಸ್ ಸಿಂಬಲ್ ಆಸ್ ಇಟ್ ಈಸ್ 3 3s are 9 is equal to x minus 2. ಓಕೆ, ಸೊ ಈಗ ನಮ್ಗೆ ಅಕಾರ್ಡಿಂಗ್ ಟು ಇಕ್ವೇಶನ್ ಏನಪ್ಪಾ, ax ಪ್ಲಸ್ by ಪ್ಲಸ್ c is equal to 0 ಆ ಫಾರ್ಮೆಟ್ ಅಲ್ಲಿ ಬರ್ಬೇಕಲ್ವಾ. ಸೊ ಇಲ್ಲಿ x is x is ಪಾಸಿಟಿವ್ ಆಗಿ ಇದೆ. ಸೊ ಇದನ್ನ ಇಲ್ಲೇ ಇಟ್ಕೊಳ್ಳಿ, -2 ಹಾಗೆ ಇಟ್ಟಿರಿ. ಇಲ್ಲಿರ್ತಕ್ಕಂಥ ಪ್ಲಸ್ 3y ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, -3y ಆಗುತ್ತೆ. ಓಕೆ, ಅದೇ ತರ ಇಲ್ಲಿರ್ತಕ್ಕಂಥ ಪ್ಲಸ್ 9 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, -9 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ x ಆಸ್ ಇಟ್ ಈಸ್ ಮೈನಸ್ 3y ಆಸ್ ಇಟ್ ಈಸ್ -2 ಪ್ಲಸ್ -2y ಎರಡು ಸೇಮ್ ಸಿಂಬಲ್ ಇರೋದ್ರಿಂದ ಎರಡನ್ನ ಆಡ್ ಮಾಡಬೇಕು. ಎನಿಹೌ ನಿಮ್ ಕ್ಯಾಲ್ಸಿಯಲ್ಲಿ -9 -2 ಆಡ್ ಮಾಡಿದ್ರೆ -11 ಬರುತ್ತೆ, ಈಸ್ ಈಕ್ವಲ್ ಟು 0. ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಶನ್. ಗೊತ್ತಾಯ್ತಾ. ಸೊ ಒಟ್ನಲ್ಲಿ ಏನು, ಒಂದೇ ಒಂದು ಪಾಯಿಂಟ್ ಕೊಟ್ಟು ಒಂದೇ ಒಂದು ಲೈಕ್ ಪಾಯಿಂಟ್ ಕೊಟ್ಟಾದ್ಮೇಲೆ ಒಂದೇ ಒಂದು ಸ್ಲೋಪ್ ಕೊಟ್ಟಿದ್ರು ಅಂತಂದ್ರೆ ಯು ಶುಡ್ ಯೂಸ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಫಾರ್ಮೆಟ್ ಅಲ್ಲಿ ನೀವು ಸಾಲ್ವ್ ಮಾಡ್ಕೋಬೇಕು. ಓಕೆ, ಸೊ ಒನ್ ಮೋರ್ ಪ್ರಾಬ್ಲಮ್ ಕೂಡ ಮಾಡಿದ್ದೀನಿ ಇಲ್ಲಿ. ಸೊ ಇದ್ರಲ್ಲಿ ನೋಡಿ, ಫೈಂಡ್ ದ ಇಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ ಹೂಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಈಸ್ 45 ಡಿಗ್ರಿ ಅಂಡ್ ಪಾಸಿಂಗ್ ಥ್ರೂ ದ ಒರಿಜಿನ್ ಅಂತ ಕೇಳಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಒರಿಜಿನ್ ಅಂತ ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ಪಾಯಿಂಟೇ ಕೊಟ್ಟಿಲ್ವಲ್ಲ, ನಾವ್ ಯಾವ ತರ ಅಸ್ಯೂಮ್ ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್. ಅಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ಇನ್ಕ್ಲಿನೇಷನ್ ಇಸ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ಕ್ಲಿನೇಷನ್ ಇಸ್ 45 ಡಿಗ್ರಿ ಅಂತಂದ್ರೆ ಏನು, ಥೀಟಾ ವ್ಯಾಲ್ಯೂ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೀವು ಸ್ಲೋಪ್ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ಹೇಳಿದೀನಿ, ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಫಾರ್ಮುಲಾ ಏನು, ಟ್ಯಾನ್ ಥೀಟಾ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಥೀಟಾ ವ್ಯಾಲ್ಯೂ 45 ಅಂತ ಕೊಟ್ಟಿದ್ರೆ ಟ್ಯಾನ್ 45 ಆಗುತ್ತೆ. ಹೆನ್ಸ್ ಸ್ಲೋಪ್ ಏನಾಗುತ್ತೆ, ಟ್ಯಾನ್ 45 ಇಸ್ ನಥಿಂಗ್ ಬಟ್ ವಾಟ್ 1. ಓಕೆನಾ, ಇದು ಕ್ಲಾರಿಟಿ ಸಿಗ್ತದೆ ನಿಮಗೆ. ಹಾಗೆ ಇಲ್ಲಿ ಕ್ವಶನ್ ಅಲ್ಲಿ ಏನಾದ್ರು ಪಾಸಿಂಗ್ ಥ್ರೂ ದ ಒರಿಜಿನ್ ಅಂತ ಕೇಳಿದ್ರು ಅಂತಂದ್ರೆ, ಒರಿಜಿನ್ ಅಂತಂದ್ರೆ ಏನು, ಎಕ್ಸ್ ವ್ಯಾಲ್ಯೂನು 0 ಆಗುತ್ತೆ, ಲೈಕ್ ಇಲ್ಲಿ x1 ವ್ಯಾಲ್ಯೂನು 0 ಆಗಿರುತ್ತೆ, y1 ವ್ಯಾಲ್ಯೂನು 0 ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಾಡ್ರೆಂಟ್ ಅಂತ ಬರ್ಕೊಂಡ್ರೆ ಈ ಒಂದು ಪಾಯಿಂಟ್ ನ ನಾವು ಒರಿಜಿನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ x ವ್ಯಾಲ್ಯೂನು 0, y ವ್ಯಾಲ್ಯೂನು 0. ಅದೇ ತರ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ನ ನಾವು x1 ಮತ್ತೆ y1 ಅಂತ ಅನ್ಕೊಳ್ಳೋದ್ರಿಂದ ಇಲ್ಲಿ x1 ವ್ಯಾಲ್ಯೂ ಇಸ್ 0, y1 ವ್ಯಾಲ್ಯೂ ಇಸ್ 0. ಓಕೆ, ಸೊ ಎನಿಯಾವ್ ನಮ್ಗೆ ಫಾರ್ಮುಲಾ ಗೊತ್ತು, y minus y1 is equal to m into x minus x1 ಅಂತ. ಸೊ y ಯು ಕೀಪ್ ಆಸ್ ಇಟ್ ಈಸ್, y1 ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ಏನಂತ ಇದೆ, ಇಲ್ಲಿ 0 ಇದೆ. ಸೊ ಪ್ಲೀಸ್ ರೈಟ್ 0 ಈಸ್ ಈಕ್ವಲ್ ಟು, ಸ್ಲೋಪ್ ಎಷ್ಟು ಬಂದಿದೆ ನಿಮಗೆ, ಆಕ್ಚುಲಿ ಸ್ಲೋಪ್ ಬಂದ್ಬಿಟ್ಟು ನಿಮ್ಗೆ 1 ಅಂತ ಬಂದಿದೆ. ಸೊ ಪ್ಲೀಸ್ ರೈಟ್ 1. ಸೊ ಸಾರಿ, ಇಲ್ಲಿ 1 ಅಂತ ಬಂದ್ಬೇಕು. ಓಕೆ, ಸ್ಲೋಪ್ 1 ಇಂಟು x minus 0. ಓಕೆ, x minus 0 ಅಂತ ಬರ್ಕೊಂಡಿದ್ದೀರಾ. ದೆನ್ ನಾವು ಇಲ್ಲಿ y minus 0 is what, y ಆಗುತ್ತೆ, is equal to x minus 0 is x, x into 1 is what, 1x ಆಗುತ್ತೆ. ಓಕೆ, y is equal to x ಅಂತ ಬಂತು. ಓಕೆ, ಸೊ ಇಲ್ಲಿ x as it is, please write as it is. ಇಲ್ಲಿ ಪ್ಲಸ್ y ಇರೋದು ಈ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ, -y ಆಗುತ್ತೆ.
ಸೊ ಹಾಗಾಗಿ x ಮೈನಸ್ ವೈ ಇಸ್ ಈಕ್ವಲ್ ಟು 0. ಓಕೆ, ಸಾರಿ ಇಲ್ಲಿ ಮಿಸ್ಟೇಕ್ ಆಗಿ ಇಲ್ಲ ಅಂತ 4 ಅಂತ ಬರ್ತಿದೆ, ಬಟ್ ಆಕ್ಚುಲಿ ಸ್ಲೋಪ್ ಇಲ್ಲಿ 1 ಬಂದಿರೋದ್ರಿಂದ ಯು ಶುಡ್ ರೈಟ್ 1. ಓಕೆ, ಯಾವುದೋ ಒಂದು ಬುಕ್ ಅಲ್ಲಿ ನೋಡ್ಕೊಂಡು ಎಲ್ಲೋ ಕಲಿತಾ ಇರ್ತೀರಾ, ಮಕ್ಕಿ ಕಲಿತಾ ಹೋಗ್ತೀರಾ, ಬಟ್ ಯಾಕೆ ಬಂತು ಅಂತ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಅನಲೈಸ್ ದ ಮಿಸ್ಟೇಕ್. ಓಕೆ, ಇಲ್ಲಿ ಸ್ಲೋಪ್ ಆಕ್ಚುಲಿ tan 45 ವ್ಯಾಲ್ಯೂಸ್ 1 ಅಂತ ಇರೋದ್ರಿಂದ ನೀವು ಇಲ್ಲಿ ಸ್ಲೋಪ್ ವ್ಯಾಲ್ಯೂ 1 ಅಂತ ಹಾಕೋಬೇಕು. ಓಕೆನಾ, ಅರ್ಥ ಆಯ್ತಲ್ವಾ? ಎಸ್, ಎನಿ ಡೌಟ್? ಇಲ್ಲಿ ಹೇಗಿದ್ರು y ಮೈನಸ್ 0 ಇಸ್ y is equal to x minus 0 is x into 1 is x, y is equal to x ಅಂತ ಬಂದಿದೆ. ಇಲ್ಲಿ ಪ್ಲಸ್ y ಇರೋದು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ y ಆಗುತ್ತೆ. ಸೊ x minus y is equal to 0. ಓಕೆ, ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಲ್ವಾ? ಎಸ್. ಸೊ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಫೈಂಡ್ ದ ಇಕ್ವೇಶನ್ ಆಫ್ ಎ ಲೈನ್ ಹ್ಯಾವಿಂಗ್ ಸ್ಲೋಪ್ 2. ಅವ್ರ ಸ್ಲೋಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್ಸ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 2, 4 and 6, 8 ಅಂತ ಹೇಳಿದ್ದಾರೆ. ಈಗ ಅವರೇ ಮೆನ್ಷನ್ ಮಾಡಿದ್ರೆ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನಿಂಗ್. ಈಗ ಇವೆರಡು ಲೈನ್ ಗಳ ಮಿಡ್ ಪಾಯಿಂಟ್ ಅಂದ್ರೆ ಎರಡು ಮಿಡ್ ಪಾಯಿಂಟ್ ಅಂದ್ರೆ ಏನ್ ಮಾಡ್ಬೇಕು, ಈಗ ಇಲ್ಲಿರ್ತಕ್ಕಂಥ 2 ಮತ್ತೆ ಇಲ್ಲಿರ್ತಕ್ಕಂಥ 6 ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಈಗ ಆ ಮಿಡ್ ಪಾಯಿಂಟ್ ಅಲ್ಲಿ ಇಲ್ಲೊಂದು ಲೈನ್ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ನೋಡಿ 2, 6 ಇಲ್ಲಿ 2 ಮತ್ತೆ 6 ಗೆ ಆಡ್ ಮಾಡಿ ಬೈ 2 ಮಾಡಿದೀನಿ. ದೆನ್ ಅದೇ ತರ 4, 8 ಗೆ ಆಡ್ ಮಾಡಿ ಬೈ 2 ಮಾಡಿದೀನಿ. ಈಗ ನಂಗೆ ಮಿಡ್ ಪಾಯಿಂಟ್ ಗಳು ಸಿಕ್ತು. ಓಕೆ, ಇದನ್ನ ನಾನು ಏನಂತ ಕರ್ಕೋತೀನಿ, x1, y1 ಅಂತ ಕರ್ಕೋತಿದ್ದೀನಿ. ಓಕೆ, x1, y1 ಅಂತ ಕರ್ಕೊಂಡ್ರೆ ಏನಾಗುತ್ತೆ, ಈಕ್ವೇಶನ್ ಪ್ರಕಾರ y minus y1 is equal to m into x minus x1 ಅಲ್ವಾ? ಸೊ y as it is. ಓಕೆ, y1 ನನ್ಗೆ ಏನ್ ಬಂದಿದೆ ಇಲ್ಲಿ 6 ಅಂತ ಬಂದಿದೆ. ಸೊ ನಾನು 6 ಅಂತ ಬರ್ಕೋತಾ ಇದ್ದೀನಿ. is equal to ಸ್ಲೋಪ್ ಅವರೇ ಕೊಟ್ಟಿದ್ದಾರೆ, ಹ್ಯಾವಿಂಗ್ ಸ್ಲೋಪ್ 2 ಅಂತ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಏನ್ ಬರ್ಕೋತಾ ಇದ್ದೀನಿ, ಇಲ್ಲಿ ಸ್ಲೋಪ್ 2 ಅಂತ ಬರ್ಕೊಳ್ತೀನಿ. x as it is minus x1 ನಮ್ಗೆ ಏನ್ ಬಂದಿದೆ ಇಲ್ಲಿ 4 ಬಂದಿದೆ. ಸೊ 4 ಬರ್ಕೊಳ್ತೀನಿ. ಈಗ ಅಗೇನ್ 4 minus y minus 6 is equal to 2 into x is what 2x minus n as it is 2 into 4 is what 8 ಆಗುತ್ತೆ. ಓಕೆ, ಸೊ ಈಗ ನಮ್ಗೆ 2x ಆಗಿದ್ರೆ ಪಾಸಿಟಿವ್ ಅಲ್ಲಿ ಇರ್ಬೇಕಿತ್ತು, ಪಾಸಿಟಿವ್ ಅಲ್ಲಿ ಇದೆ. ಮೈನಸ್ 8 ಯೂಸ್ ರೈಟ್ ಆಸ್ ಇಟ್ ಈಸ್. y minus 6 ಅಂತ ಇದೆಯಲ್ಲ ಈ ಕಡೆ ಶಿಫ್ಟ್ ಮಾಡಿ, ಪ್ಲಸ್ y ಇರೋದು ಈ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ, ಮೈನಸ್ y ಆಗುತ್ತೆ. ಮೈನಸ್ 6 ಇರೋದು ಈ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ, ಪ್ಲಸ್ 6 ಆಗುತ್ತೆ. ಈಸ್ ಈಕ್ವಲ್ ಟು 0. ಸೊ ಅಕಾರ್ಡಿಂಗ್ ಟು ಸ್ಟ್ರೈಟ್ ಲೈನ್ ಇಕ್ವೇಶನ್ ಏನಪ್ಪ, ax ಪ್ಲಸ್ by ಪ್ಲಸ್ c ಆ ಫಾರ್ಮೆಟ್ ಅಲ್ಲಿ ಬರ್ಬೇಕಲ್ವಾ? ಈಗ ಹೆಂಗಿದ್ರು 2x ಆಸ್ ಇಟ್ ಈಸ್ ಹಾಗೆ ಬರೀರಿ, ಮೈನಸ್ y ಹಾಗೆ ಬರೀರಿ. ಇಲ್ಲೇನ್ ಕಾನ್ಸ್ಟೆಂಟ್ ನಂಬರ್ ಗಳಿದಾವಲ್ಲ ಇದನ್ನ ನೀವು ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ. -8 ಪ್ಲಸ್ 6 ಅಂತ ಕೊಟ್ರೆ ನಿಮಗೆ -2 ಅಂತ ಬರುತ್ತೆ. ಓಕೆ, ಈಸ್ ಈಕ್ವಲ್ ಟು 0. ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಶನ್. ಗೊತ್ತಾಯ್ತಲ್ವಾ? ಸೊ ಇದ್ರಲ್ಲಿ ಏನ್ ಕಲ್ತ್ರಿ ನೀವು, ಒಟ್ನಲ್ಲಿ ಒಂದ್ಸತಿ ಒಂದೇ ಒಂದು ಸ್ಲೋಪ್ ಕೊಟ್ಟು ಒಂದು ಪಾಯಿಂಟ್ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಈಗ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕಲ್ತ್ರಿ ನೀವು, ಇನ್ಕ್ಲಿನೇಷನ್ ಕೊಟ್ಟಿದ್ರು, ಆರಿಜಿನ್ ಇಂದ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಇನ್ಕ್ಲಿನೇಷನ್ ಅಂದ್ರೆ m is equal to tan theta ಫಾರ್ಮುಲಾ ಯೂಸ್ ಮಾಡ್ಕೋತೀರಾ. ಹಾಗೆ ಆರಿಜಿನ್ ಅಂತಂದ್ರೆ ಏನು, x1, y1 ವ್ಯಾಲ್ಯೂಸ್ ಲೈಕ್ 0, 0 ಆಗುತ್ತೆ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನ್ ಕಲ್ತ್ರಿ, ಮಿಡ್ ಪಾಯಿಂಟ್ ಇಂದ ಪಾಸ್ ಆಗ್ತಾ ಇದೆ ಲೈನು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಿಡ್ ಪಾಯಿಂಟ್ ಅಂತ ಹೇಳಿರೋದಕ್ಕೆ ಇದೊಂದು ಎಕ್ಸ್ಟ್ರಾ ಸ್ಟೆಪ್. ಅವೆರಡದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ. ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀರಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.